ಕುಮಾರಸ್ವಾಮಿ 2 ಬಾರಿ ಸಿಎಂ ಆಗಲು ನಾನೇ ಕಾರಣ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇನ್ನು ಶಾಸಕ ಜಿಟಿ ದೇವೇಗೌಡರು 2 ಬಾರಿ ಕುಮಾರಸ್ವಾಮಿ ಸಿಎಂ ಆಗಿದ್ರಲ್ಲ, ಅದಕ್ಕೆ ನಾನೇ ಕಾರಣ, ನನ್ನ ಬೆಂಬಲದಿಂದಲೇ ಕುಮಾರಸ್ವಾಮಿ ಅವರು 2 ಬಾರಿ ಸಿಎಂ ಆಗಿದ್ದು ಅಂತ ಇನ್ನು ಜಿಟಿ ದೇವೇಗೌಡರು ಈಗ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ನಾನೇನಾದರೂ ಕಾಂಗ್ರೆಸ್ಗೆ ಹೋಗಿದ್ದೀನಾ? 2 ಬಾರಿ ಸಿಎಂ ಆದ್ರು ಕುಮಾರಸ್ವಾಮಿ, ಅದಕ್ಕೆ ಯಾರು ಕಾರಣ? ನಾನೇ ಕಾರಣ, ನನ್ನ ಬೆಂಬಲದಿಂದಲೇ ಏನು ಅವರು ಸಿಎಂ ಆದ್ರು, ಕುಮಾರಸ್ವಾಮಿ ಅವರು ಸಿಎಂ ಆದ್ರು ಅಂತ ಈಗ ಮಾಜಿ ಸಚಿವ ಶಾಸಕ ಜಿಟಿ ದೇವೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ಬೆಂಬಲದಿಂದಲೇ ಕುಮಾರಸ್ವಾಮಿ 2 ಬಾರಿ ಸಿಎಂ ಆಗಿದ್ದು, ಕಾಂಗ್ರೆಸ್ಗೆ ಹೋಗ್ತಾರೆ ಎಂದ್ರು, ನಾನು ಹೋಗಿದ್ದೀನಾ? ಡಿಕೆ ಶಿವಕುಮಾರನ್ನ ಪ್ರತ್ಯೇಕವಾಗಿ ನಾನು ಭೇಟಿ ಮಾಡಿಲ್ಲ. ಕುಮಾರಸ್ವಾಮಿಗೆ ರಾಜ್ಯದಲ್ಲಿ ಪಕ್ಷ ಕಟ್ಟೋದಕ್ಕೆ ಶಕ್ತಿ ಇದೆ. ಕುಮಾರ ಪರ್ವ ಮಾಡಿದ್ದು ಚಾಮುಂಡೇಶ್ವರಿ ಜನ ಮಾತ್ರ, ಬೇರೆ ಯಾವ ಕ್ಷೇತ್ರದಲ್ಲಿಯೂ ಈ ರೀತಿ ಸಮಾವೇಶವನ್ನ ಮಾಡಿಲ್ಲ. ಕುಮಾರ ಪರ್ವ ಏನು ಕಾರ್ಯಕ್ರಮ ಮಾಡಿದ್ರು ಅದು ಚಾಮುಂಡೇಶ್ವರಿ ಜನ ಮಾತ್ರ ಮಾಡಿದ್ದು. ಆ ರೀತಿ ಬೇರೆ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಮಾಡಿದ್ದಾರ ಕುಮಾರ ಪರ್ವ ಅಂತ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಾತ್ರ ಮಾಡಿರೋದು. ಈ ರೀತಿಯಲ್ಲಿ ಈಗ ಕುಮಾರಸ್ವಾಮಿ ವಿರುದ್ಧವಾಗಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಜಿಟಿ ದೇವೇಗೌಡರು. ಅಂದ್ರೆ ಕುಮಾರಸ್ವಾಮಿ ಸಿಎಂ ಆದ್ರಲ್ಲ 2 ಬಾರಿ, ಅದಕ್ಕೆ ನಾನೇ ಕಾರಣ, ನನ್ನ ಬೆಂಬಲದಿಂದಲೇ ಕುಮಾರಸ್ವಾಮಿ ಅವರು 2 ಬಾರಿ ಸಿಎಂ ಆದ್ರು. ಕಾಂಗ್ರೆಸ್ಗೆ ನಾನು ಹೋಗ್ತೇನೆ ಅಂತ ಹೇಳ್ತಿದ್ರು, ನಾನೇನಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದೀನಾ? ಡಿಕೆ ಶಿವಕುಮಾರನ್ನ ಪ್ರತ್ಯೇಕವಾಗಿ ನಾನು ಭೇಟಿ ಮಾಡಿಲ್ಲ, ನಾನು ಕಾಂಗ್ರೆಸ್ ಪಕ್ಷಕ್ಕೂ ಹೋಗಿಲ್ಲ. ಕುಮಾರಸ್ವಾಮಿಗೆ ರಾಜ್ಯದಲ್ಲಿ ಪಕ್ಷ ಕಟ್ಟೋದಕ್ಕೆ ಶಕ್ತಿ ಇದೆ, ಕಟ್ಟುತ್ತಾರವರು. ನಮ್ಮ ಗುರಿ ನಾನು ನಿಮ್ಗೆ ಹೇಳ್ತಕ್ಕಂಥದ್ದಿಷ್ಟೇ. ಆವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ನಾನು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಬಿಟ್ಟರೆ ಚುನಾವಣೆ ಇನ್ನೂ 2 ವರ್ಷ ಇದೆ. ರಾಜಕೀಯ ಇವತ್ತು ಮಾತಾಡೋದು ಬೇಡ. ನಮ್ಮ ಗುರಿ ಅಭಿವೃದ್ಧಿ. ನಾನು ನಿಮ್ಗೆ ಹೇಳ್ತಕ್ಕಂಥದ್ದಿಷ್ಟೇ. ಆವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ನಾನು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಬಿಟ್ಟರೆ ಚುನಾವಣೆ ಇನ್ನೂ 2 ವರ್ಷ ಇದೆ. ರಾಜಕೀಯ ಇವತ್ತು ಮಾತಾಡೋದು ಬೇಡ. ನಮ್ಮ ಗುರಿ ಅಭಿವೃದ್ಧಿ. ನಾನು ನಿಮ್ಗೆ ಹೇಳ್ತಕ್ಕಂಥದ್ದಿಷ್ಟೇ. ಈಗ ಮತ್ತೆ ಕುಮಾರಸ್ವಾಮಿ ವರ್ಸಸ್ ಜಿಟಿ ದೇವೇಗೌಡ ಕದನ ಶುರುವಾಗಿದೆ. ದಳಪತಿ ವಿರುದ್ಧವಾಗಿ ಅಕ್ಷರಶಃ ಈಗ ಜಿಟಿ ದೇವೇಗೌಡರು ಗುಡುಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಏನು ಮಾತನಾಡ್ತಿದ್ದಾರೋ ಗೊತ್ತಿಲ್ಲ. ನನಗೆ ಫೋನ್ ನೋಡಲು ಬರಲ್ಲ, ಇನ್ಸ್ಟಾಗ್ರಾಮ್ ನೋಡಲು ಕೂಡ ಬರಲ್ಲ, SMS ನೋಡಲು ನನಗೆ ಬರಲ್ಲ, ಟಿವಿಯನ್ನ ಕೂಡ ನಾನು ನೋಡಿಲ್ಲ. PAಗಳು ಫೋನ್ ಮಾಡಿ ಕೊಡ್ತಾರೆ, ನಾನು ಮಾತನಾಡ್ತೀನಿ ಅಷ್ಟೇ. ಆದ್ದರಿಂದ ಕುಮಾರಸ್ವಾಮಿ ಹೇಳಿಕೆನ ನಾನು ಗಮನಿಸಿಲ್ಲ ಅಂತ ಇಲ್ಲಿ ಜಿಟಿ ದೇವೇಗೌಡರು ಹೇಳಿದ್ದಾರೆ. ನನಗೆ ಇನ್ಸ್ಟಾಗ್ರಾಮ್ ಫೋನ್ ನೋಡೋಕೆ ಬರಲ್ಲ, ಇನ್ಸ್ಟಾಗ್ರಾಮ್ ನೋಡೋಕೆ ಬರಲ್ಲ, SMS ನೋಡೋಕೆ ಬರಲ್ಲ. ಏನೇ ಇದ್ರೂ ನನ್ನ PAಗಳು ಮಾಡ್ತಾರೆ, ಅವ್ರು ಫೋನ್ ಮಾಡಿಕೊಡ್ತಾರೆ, ನಾನು ಮಾತನಾಡ್ತೀನಿ ಅಷ್ಟೇ. ಸದ್ಯದ ಮಟ್ಟಿನಲ್ಲಿ ನಾನು TV ಕೂಡ ನೋಡಿಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನಗೆ ನಿಜಕ್ಕೂ ಗೊತ್ತಿಲ್ಲ, ಅದನ್ನು ನಾನು ನೋಡಿಲ್ಲ ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಎಲ್ಲ ಒಂದು ಕಡೆ ಈಗ ಮತ್ತೆ ಶುರುವಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಜಿಟಿ ದೇವೇಗೌಡರ ಕದನ ಶುರುವಾಗಿದೆ. ಯಾಕೆ ರಾಜೀನಾಮೆ? ಎಲ್ಲ ಏನಂತಾರೆ, ಸಿದ್ದರಾಮಯ್ಯನವ್ರಿಗೆ ಚಾಮುಂಡಿ ಬೆಟ್ಟದ ಮೇಲೆ ಸಿದ್ದರಾಮಯ್ಯನ ಯಾಕೆ ರಾಜೀನಾಮೆ ಕೊಡ್ಬೇಕು ಸಿದ್ದರಾಮಯ್ಯನವರು ಅಂತೇಳಿ ಚಾಮುಂಡಿ ಬೆಟ್ಟದಲ್ಲಿ ಮಾತಾಡಿದ್ರು. ಆವತ್ತು ಎಲ್ಲ ಕಾಂಗ್ರೆಸ್ ಪರ ಹೊರಟೋದ್ರು ಅಂದರು. ಹೋಗಿದ್ದೀನಾ? ಇವತ್ತು ಡಿ ಕೆ ಶಿವಕುಮಾರ್ ಅವರೇ, ನಾವು ಹೋಗಿದ್ದೀನ ಮುಖ್ಯಮಂತ್ರಿಯಾಗಿ ಒಂದು ದಿವಸ ಕೂಡ ಒಂದು ಮೀಟಿಂಗಲ್ಲಿದ್ದರು. ಅವತ್ತಿದೆ ಒಂದು ಕ್ಷೇತ್ರದ ನಮ್ಮ ಅಧಿಕಾರಿ ಬಗ್ಗೆ ಒಂದು ಲೆಟ್ರ್ ಕೊಟ್ಟು ಬಂದೆ. ಎಲ್ಲ ಮೀಟಿಂಗಲ್ಲಿ ಒಂದು 200-300 ಜನ ಇದ್ದರು. ಪ್ರತ್ಯೇಕವಾಗಿ ಅವ್ರನ್ನ ಭೇಟಿ ಮಾಡೋದಾಗಲಿ, ಇವತ್ತು ಮನವಿ ಸಲ್ಲಿಸೋದಾಗಲಿ ಇನ್ನೂ ಕೂಡ ಇದುವರೆಗೂ ಕೂಡ ಮಾಡಿಲ್ಲ. ಯಾಕೆಂದರೆ ಅವರೆಲ್ಲ ಬ್ಯುಸಿ ಇದ್ದಾರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮಂತ್ರಿಮಂಡಲ ಮಾಡ್ತಕ್ಕಂಥದ್ದೆಲ್ಲ ಬ್ಯುಸಿ ಇದ್ದಾರೆ. ಮುಗಿದ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮನವಿ ಕೊಡ್ತೀನಿ. ನಾನು ನಿಮ್ಗೆ ಹೇಳಿದ್ನಲ್ಲಪ್ಪ, ನಾನು ಹೇಳೋದಿಷ್ಟೇ. ಅವ್ರಿಗೆ ರಾಜ್ಯದಲ್ಲಿ ಪಕ್ಷ ಕಟ್ಟಲಿಕ್ಕೆ ಶಕ್ತಿಯುತವಾದಂಥ ಕಟ್ಟಲೇಬೇಕಲ್ಲ. ದೇವೇಗೌಡರು ಸುಮಾರು 50-60 ವರ್ಷದಿಂದ ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದ ಜನತಾದಳ ಪಕ್ಷವನ್ನು ಕಟ್ಟಬೇಕು ಅಂತೇಳಿ ಕಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆಗಿದ್ದಾರೆ.
ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿಯಾಗಿ ಈಗ ಕೇಂದ್ರದ ಸಚಿವರಿದ್ದಾರೆ. ನನಗೂ ಕೂಡ ಒಂದು ಸತಿ 8 ತಿಂಗಳು, ಇನ್ನೊಂದು ಸತಿ 12 ತಿಂಗಳು ನನಗೂ ಮಂತ್ರಿ ಮಾಡೋರೆ. ಆ ಪಕ್ಷ ಉಳಿದಿರೋದ್ರಿಂದ ಆ ಪಕ್ಷ ಉಳಿಸೋ ಕೆಲಸವನ್ನು ಅವ್ರು ಮಾಡ್ತಾರೆ. ನನ್ನ ಜನ ಗಟ್ಟಿ ಇದ್ದಾರೆ, ಜನತಾಳ ಪಕ್ಷವನ್ನೇ ಕಟ್ಕೊಂಡು ಬಂದಿದ್ದಾರೆ. ಕುಮಾರಸ್ವಾಮಿಯವರು ನಿಮಗೆಲ್ಲರೂ ಕೂಡ ಗೊತ್ತು. ಪ್ರಥಮವಾಗಿ ನಾನೇ ಕಲಾಮಂದಿರದಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿದ್ದು ಗೊತ್ತು. ಕುಮಾರ ಪರ್ವ ಮಾಡಿರೋದು ಚಾಮುಂಡೇಶ್ವರಿ ಕ್ಷೇತ್ರದ ಜನ ಮಾತ್ರ, ಇನ್ನೊಂದು ಕ್ಷೇತ್ರದಿಂದ ಯಾರೂ ಕೂಡ ಬಂದಿರಲಿಲ್ಲ. ಕುಮಾರ ಪರ್ವನೂ ಮಾಡಿದ್ದಾರೆ. ಚಾಮುಂಡೇಶ್ವರಿ ಆಶೀರ್ವಾದ, ಜನರ ಈ ಚಾಮುಂಡೇಶ್ವರಿ ಕ್ಷೇತ್ರದ ಬೆಂಬಲ, ನನ್ನ ಬೆಂಬಲದಿಂದನೇ ಅವರು 2 ಬಾರಿನೂ ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ. ಅದು ನಿಮಗೂ ಗೊತ್ತು, ಅವ್ರಿಗೂ ಗೊತ್ತು. ನಾನು ನಿಮ್ಗೆ ಹೇಳ್ತಕ್ಕಂಥದ್ದಿಷ್ಟೇ. ಆವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ನಾನು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಬಿಟ್ಟರೆ ಚುನಾವಣೆ ಇನ್ನೂ 2 ವರ್ಷ ಇದೆ. ರಾಜಕೀಯ ಇವತ್ತು ಮಾತಾಡೋದು ಬೇಡ. ನಮ್ಮ ಗುರಿ ಅಭಿವೃದ್ಧಿ. ಏನೋ GT ದೇವೇಗೌಡರು ಹಾಗೂ ಪುತ್ರ ಹರೀಶ್ ಗೌಡ ನಡುವೆ ಜಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೇಳಿಕೆ ನೀಡುವಂಥದ್ದು. ಯಾವ ಕುಟುಂಬದಲ್ಲಿಲ್ಲ ಹೇಳಿ ಜಗಳ? ಎಲ್ಲರ ಕುಟುಂಬದಲ್ಲೂ ಜಗಳ ಇದ್ದೇ ಇರುತ್ತೆ. ನಾವು ಒಂದಾಗಲ್ಲ ಎಂದು ತಿಳಿದುಕೊಂಡವರು ಮೂರ್ಖರು ಅಷ್ಟೇ. ಅಪ್ಪ ಮಕ್ಕಳು ಒಂದಾಗುವಂತಹ ಸೂಚನೆಯನ್ನ GT ದೇವೇಗೌಡರು ನೀಡಿದ್ದಾರೆ. ಏನು GT ದೇವೇಗೌಡರು ಹಾಗೂ ಹರೀಶ್ ಗೌಡರ ನಡುವೆ ಏನು ಜಗಳ ಆಗಿತ್ತು ಅಪ್ಪ ಮಕ್ಕಳ ಮಧ್ಯೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವ ಕುಟುಂಬದಲ್ಲಿ ಇರಲ್ಲ ಹೇಳಿ ಜಗಳ? ಎಲ್ಲ ಕುಟುಂಬದಲ್ಲೂ ಜಗಳ ಅನ್ನುವಂಥದ್ದು ಸಹಜ. ನಾವು ಒಂದಾಗಲ್ಲ ಅಂತ ಯಾರು ಅನ್ಕೊಳ್ತಾರೆ ನೋಡಿ, ಅಂಥವ್ರು ಮೂರ್ಖರು ಅಂತ ಅಪ್ಪ ಮಕ್ಕಳು ಒಂದಾಗುವಂತಹ ಸೂಚನೆಯನ್ನ ಈಗ GT ದೇವೇಗೌಡರು ನೀಡಿದ್ದಾರೆ. ಯಾವ ಕುಟುಂಬದಲ್ಲಿರಲ್ಲ ಹೇಳಿ? ಕಾಮನ್ ಆಗಿ ಎಲ್ಲ ಒಂದು ಫ್ಯಾಮಿಲಿನಲ್ಲೂ ಕೂಡ ಜಗಳ ಅನ್ನುವಂಥದ್ದು ಆಗೇ ಆಗುತ್ತೆ. ಜಗಳ ಆಗ್ತಾರೆ, ಒಂದಾಗ್ತಾರೆ, ಇದು ಸಹಜ. ಒಂದು ಕುಟುಂಬ ಅಂದಾಗ ಜಗಳ ಬರುವಂಥದ್ದು ಸಹಜ. ಅದೇ ರೀತಿ ನಮ್ಮ ಕುಟುಂಬದಲ್ಲೂ ಜಗಳ ಇದೆ ಅಂತ ಹೇಳಿದ್ದಾರೆ. ಕುಟುಂಬದಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತವೆ. ಮತ್ತೆ ಅವರೇ ಒಂದಾಗಲ್ವಾ? ಒಂದಾಗಲ್ಲ ಅಂತ ಯಾರು ತಿಳ್ಕೊಂಡಿದ್ರೆ ಅವ್ರು ಮೂರ್ಖತನ ಅಷ್ಟೇ. ಕುಟುಂಬದಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತವೆ. ಮತ್ತೆ ಅವರೇ ಒಂದಾಗಲ್ವಾ? ಒಂದಾಗಲ್ಲ ಅಂತ ಯಾರು ತಿಳ್ಕೊಂಡಿದ್ರೆ ಅವ್ರು ಮೂರ್ಖತನ ಅಷ್ಟೇ.